ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರನಾಡಿ. 103ನೇ ಬ್ಯಾಚು ಶುರು ಆಗಿದೆ ಇವತ್ತು. ಮತ್ತೆ ನೆಕ್ಸ್ಟ್ 104ಕ್ಕೆ ಯಾರು ಸೇರಬೇಕು, ಮಿಸ್ ಆಗಿದೆ ಅನ್ಕೊಂಡಿರ್ತಕ್ಕಂಥವ್ರಿಗೆ ಅಕ್ಟೋಬರ್ 21 ನಮ್ಮ 104ನೇ ಬ್ಯಾಚ್ ಶುರು ಆಗುತ್ತೆ. ಹಾಗೆ 105ನೇ ಬ್ಯಾಚ್ ಮಾಡ್ತಕ್ಕಂಥದ್ದು ಒಂದು ಫೈನಲ್ ಇರ್ತಕ್ಕಂಥದ್ದು. ಆಮೇಲೆ ನಾವು ಹೆಚ್ಚಾಗಿ ಇಂಗ್ಲಿಷ್ ಮಾಡ್ತಕ್ಕಂಥ ಆಲೋಚನೆ ಇದೆ. ಆಲ್ ಓವರ್ ದಿ ವರ್ಲ್ಡ್ ಅಥವಾ ಇಂಡಿಯಾ ಕವರ್ ಮಾಡಬೇಕು ಅಂತ ಹೇಳಿ 106ನೇ ಬ್ಯಾಚ್ ಬರುತ್ತೆ. ಸೊ 104 ಮತ್ತು 105ನ ಪ್ಲಾನ್ ಮಾಡಿದ್ದೀನಿ. ಅದನ್ನೇ ಮುಂಬರುವ ದಿವಸದಲ್ಲಿ ಡಿಸೆಂಬರ್ಗೆ ಕನ್ನಡದ ಕ್ಲೋಸ್ ಆಗಿ ಲಾಂಗ್ ಟರ್ಮ್ವರೆಗೂ ಸ್ವಲ್ಪ ಇಂಗ್ಲಿಷ್ ಮಾಡೋಣ ಅಂತ ಆಲೋಚನೆಯಲ್ಲಿದ್ದೀವಿ. ಸೊ ಹೆಚ್ಚಿನ ಜನಗಳಿಗೆ ತಲುಪಬೇಕು ಅನ್ನೋ ಒಂದು ಇಚ್ಛೆಯಿಂದ. ಹಾಗೆ ಜ್ಯೋತಿಷ್ಯ ಶಾಸ್ತ್ರ ನಮ್ಮ ಹಿಂದೂ ಧರ್ಮದ ಒಂದು ಮೇಜರ್ ಆಗಿರ್ತಕ್ಕಂಥ ಒಂದು ಅಂಗ. ಸಾಕಷ್ಟು ಜನ ಮದುವೆ ಟೈಮಲ್ಲಿ ಹಾಗೆ ವಧು ವರರ ಅನ್ವೇಷಣೆ ಟೈಮಲ್ಲಿ ಬಹಳ ಪ್ರಮುಖವಾಗಿ ನೋಡ್ತಾರೆ. 80% ಶೇಕಡ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 80% ಶೇಕಡ ವಿವಾಹದಲ್ಲಿ ಮಾತ್ರವೇ ಜ್ಯೋತಿಷ್ಯನ ಉಪಯೋಗಿಸ್ತಾ ಇದ್ದಾರೆ. ಆದರೆ ನನ್ನ ಒಂದು ಅನುಭವದಲ್ಲಿ ಜ್ಯೋತಿಷ್ಯನ ಪ್ರತಿ ಹೆಜ್ಜೆಯಲ್ಲೂ, ಪ್ರತಿ ತಿಂಗಳಲ್ಲೂ ಅಥವಾ ಪ್ರತಿ 6 ತಿಂಗಳಲ್ಲೂ, ವರ್ಷದಲ್ಲಿ ಅದನ್ನು ಉಪಯೋಗಿಸಿದ್ರೆ ಖಂಡಿತ ಒಳ್ಳೆಯದಾಗತ್ತೆ. ಅನೇಕ ಜನಕ್ಕೆ ಕಾಲಕ್ಕೆ ಬದಲಾಗ್ತಾ ಇರುತ್ತೆ. ಏನು ಬದಲಾಗ್ತಾ ಇರುತ್ತೆ? ಒಂದು ಎಜುಕೇಶನ್ ಮಾಡ್ತಾ ಇರ್ತೀವಿ, ಯಾವ ಲೈನಲ್ಲಿ ಹೋಗಬೇಕು ಅನ್ನೋದು ಒಂದು ಸಂಕಟ. ಒಂದು ಲೈನ್ ಚೂಸ್ ಆದಮೇಲೆ ಇಂಪಾರ್ಟೆಂಟ್ ಘಟ್ಟ ಬರುತ್ತೆ, 10ನೇ ಕ್ಲಾಸ್ ಅಂತ ಬರುತ್ತೆ. ಆ 10ನೇ ಕ್ಲಾಸ್ ಬಂದಾಗ ನೆಕ್ಸ್ಟ್ ಸೆಕೆಂಡ್ PUC, ಫಸ್ಟ್ PUCಗೆ ಹೋಗ್ಬೇಕಾದ್ರೆ ಸೈನ್ಸಾ, ಕಾಮರ್ಸಾ ಅಥವಾ ಆರ್ಟ್ಸಾ ಅಥವಾ ಬೇರೆ ಏನಾದ್ರು ತಗೊಳ್ಬೇಕಾ ಅಥವಾ ಜಾಬ್ ಓರಿಯೆಂಟೆಡ್ ಕೋರ್ಸ್ ತಗೋಬೇಕಾ ಅನ್ನೋದು ಕನ್ಫ್ಯೂಷನ್. ಸೊ ತುಂಬಾ ಚೆನ್ನಾಗಿ ಓದ್ತಾರೆ, ಅವ್ರಿಗೆ ಸ್ವಲ್ಪ ಯಾವ ಲೈನಲ್ಲಿ ಹೋಗಬೇಕು ಅನ್ನೋದು ಕನ್ಫ್ಯೂಷನ್ ಆಗ್ತಕ್ಕಂಥದ್ದು. ಇನ್ನು ಸೈನ್ಸ್ ತಗೊಂಡ್ರೆ ಅದರಲ್ಲಿ 2 ಆಪ್ಷನ್: ಇಂಜಿನಿಯರಿಂಗ್ ಹೋಗ್ಬೇಕಾ, ಅಗ್ರಿಕಲ್ಚರ್ಗೆ ಹೋಗ್ಬೇಕಾ, BSc ಅಗ್ರಿಕಲ್ಚರು ಅಥವಾ ಮೆಡಿಕಲ್ ಮಾಡಬೇಕಾ, ಅದು ಎಷ್ಟೊಂದು ಇರ್ತಕ್ಕಂಥದ್ದು. ಹಾಗೆ ಇಂಜಿನಿಯರಿಂಗ್ ಹೋದ್ಮೇಲೆ ಅಲ್ಲಿ ಕಾಲೇಜ್ ಆಪ್ಷನ್ಸ್ ಬಂದ್ಬಿಡುತ್ತೆ. ಮೆಡಿಕಲ್ ಹೋದ್ಮೇಲೆ ಅಲ್ಲಿ ಆಪ್ಷನ್ಸು, ಅಲ್ಲಿ ನಾವು ನೀಟಲ್ಲಿ ಚೆನ್ನಾಗಿ ತೆಗಿಬೇಕು, ಅಲ್ಲಿ ನಮಗೆ ರ್ಯಾಂಕ್ ಬರಬೇಕು ಚೆನ್ನಾಗಿ. ಸೊ ರ್ಯಾಂಕ್ ಬಂದಿಲ್ಲ, ನೆಕ್ಸ್ಟ್ ಟ್ರೈ ಮಾಡಿದ್ರೆ ಸಿಗುತ್ತಾ? ಇವೆಲ್ಲ ವಿಚಾರಗಳು ನಮಗೆ ಕನ್ಫ್ಯೂಷನ್ ಮಾಡ್ತವೆ. ನೀಟಲ್ಲಿ ಬಂದಿಲ್ಲ, ಈಗ ಇನ್ನೊಂದು ಚಾನ್ಸ್ ತಗೋಬಹುದಾ, ಇದು ಬರುತ್ತೆ. ಅದ್ರ ಮಧ್ಯದಲ್ಲಿ ಕೆಲವರಿಗೆ IAS ಮಾಡಬೇಕು ಅನ್ನೋ ಚಾಲೆಂಜ್ ಬಂದ್ಬಿಡುತ್ತೆ. ಈ ಗೊಂದಲದಲ್ಲೇ, ಯಾಕಂದ್ರೆ ಇಲ್ಲಿ ಏನಾಗಿದೆ, ಈ ಮಟೀರಿಯಲಿಸ್ಟಿಕ್ ವರ್ಲ್ಡ್ ಅಲ್ಲಿ ಗೆಲ್ಲಬೇಕು ಅನ್ನೋ ಒಂದು ಛಲ ಬಂದಿರತಕ್ಕಂಥದ್ದು ಬಹಳ ವಿಶೇಷ. ಎಷ್ಟೋ ಜನ ಎಲ್ಲೋ ಯಾವುದೋ ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ಕೆಲಸ ಮಾಡ್ತಾರೆ, ಎಷ್ಟೋ ಜನ ಬೇರೆ ಬೇರೆ ದೇಶಕ್ಕೆ ಹೋಗಿ ಕೆಲಸ ಮಾಡ್ತಾರೆ, ಹಣ ಸಂಪಾದನೆ ಮಾಡ್ತಾರೆ. ಸೊ ಅನೇಕ ವಿಚಾರಗಳಲ್ಲಿ ತೊಂದರೆಯಲ್ಲಿರ್ತಾರೆ. ಹಾಗೆ ಅಲ್ಲಿ ಮನೆ ಕಟ್ಟಬೇಕಾ, ತಗೊಳ್ಬೇಕಾ, ಬಿಡಬೇಕಾ ಅನ್ನೊಂದು ಆಲೋಚನೆ ಇರುತ್ತೆ. ಸೊ ಅಲ್ಲಿ ಮಕ್ಕಳನ್ನ ಅಲ್ಲೇ ಓದಿಸ್ಬೇಕಾ ಅನ್ನೊಂದು ಕನ್ಫ್ಯೂಷನ್ ಇರುತ್ತೆ. ಇಲ್ಲಿ ಯಾವಾಗ ಬರ್ತೀವಿ, ಎಲ್ಲ ಜಂಜೆಟ್ಟಲ್ಲಿ ಮಾಡ್ಕೊಂಡಿದೀವಿ. ಹಾಗೆ ಅಲ್ಲಿ ಕಂಪನಿ ಏನಾದ್ರು ತೆಗೆದಾಕಿದ್ರೆ ಬೇರೆ ಏನು ಮಾಡೋದು, ಮತ್ತೆ ವಾಪಸ್ ನಾವು ಇಂಡಿಯಾಗೆ ಬರಬೇಕಾ ಅಥವಾ ಬೇರೆ ಕಂಪನಿ ಸಿಗುತ್ತಾ, ಬೇರೆ ಕಂಪನಿ ಸಿಕ್ಕಿದ್ರೆ ಈಗಿರೋ ಕಂಪನಿಗಿನ ಚೆನ್ನಾಗಿದೆಯಾ, ಎಷ್ಟೊಂದು ವಿಚಿತ್ರವಾಗಿರ್ತಕ್ಕಂಥದ್ದು. ಪ್ರತಿಯೊಂದಕ್ಕೂ ಹೆಜ್ಜೆಗೂ ಜ್ಯೋತಿಷ್ಯ ಬಹಳಷ್ಟು ಸಹಾಯ ಮಾಡುತ್ತೆ. ಇಟ್ ವಿಲ್ ಹೆಲ್ಪ್ ಟು ದಿ ಲೀಸ್ಟ್ ಲೆವೆಲ್ ಆಫ್ ದಿ ಪ್ರಾಬ್ಲಮ್ಸ್ ಅಂತ ಹೇಳ್ತೀನಿ. ಹಾಗೆ ಈ ಜ್ಯೋತಿಷ್ಯ ನಮಗೆ ಒಂದು ದಾರಿದೀಪ ಆಗುತ್ತೆ. ಆದರೆ ಈಗಿನ ಕಲಿಯುಗದಲ್ಲಿ ಜ್ಯೋತಿಷ್ಯನ ಯಾರು ಹೇಳಿದ್ರೆ ನಂಬಲ್ಲ. ಜ್ಯೋತಿಷ್ಯ ನಂಬ್ತೀರಾ? ನಂಬಲ್ಲ. ಯಾಕೆ ನಂಬಲ್ಲ? ಹೇಳಿದಂಗೆ ಒಂದು ಆಗಿಲ್ಲ. ಪಾಯಿಂಟ್ ನಂಬರ್ 1 ನೋಟ್ ಮಾಡ್ಕೊಳ್ಳಿ ಎಲ್ಲರೂ. ಯಾರು ಏನೇ ಕೇಳಿದ್ರು ಜ್ಯೋತಿಷ್ಯ ನಂಬಲ್ಲ ಅನ್ನಕ್ಕೆ ಮೂಲ ಕಾರಣ ಹೇಳಿದ್ದಂಗೆ ಯಾವುದು ಆಗಿಲ್ಲ. ಹೇಳಿದ್ದಂಗೆ ಯಾವುದು ಆಗಿಲ್ಲ ಅಂತಂದ್ರೆ ಏನೇನು ಹೇಳ್ಬಿಟ್ರು ಅಂತ ಆಕ್ಚುಲಿ ಹೋಗಿ ನೋಡಿದ್ರೆ
ಇವ್ರು ಹೋಗಿ ಒಂದು ಸಮಸ್ಯೆ ಹೇಳಿರ್ತಾರೆ, ಅಷ್ಟೇ ಸಮಸ್ಯೆ ಹೇಳಿರ್ತಾರೆ, ಅಲ್ಲಿ ವಿಮರ್ಶೆ ಆಗಿಲ್ಲ. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಸಮಸ್ಯೆ ಹೇಳಿರ್ತಾರೆ, ಅಲ್ಲಿ ವಿಮರ್ಶೆನೇ ಆಗಿಲ್ಲ. ವಿಮರ್ಶೆನೇ ಆಗಿಲ್ಲ ಅಂದ್ರೆ ಅಲ್ಲಿ ಅವ್ರಿಗೆ ಹೇಳ್ತಕ್ಕಂಥ ಕರ್ತೃ ಜ್ಯೋತಿಷ್ಯಕ್ಕೆ ಯಾವ ಟೈಮ್ ಅಂತ ಕೊಡ್ತಾರೆ? ಹೇಳ್ದಂಗೆ ಆಗಕ್ಕೆ ಸಾಧ್ಯ ಹೆಂಗಿದೆ? ಎಲ್ಲ ಪಬ್ಲಿಕ್ ಅಲ್ಲಿ ಇರ್ತಕ್ಕಂಥ ಜನಗಳು ಡ್ರೆಸ್ ನೋಡ್ಕೊಂಡು ಹೋಗೋರೇ ಜಾಸ್ತಿ, ಇದು ಕಮ್ಮಿ. ತುಂಬಾ ಜನಕ್ಕೆ ಜ್ಯೋತಿಷ್ಯ ವಿಚಾರದಲ್ಲಿ ಪಬ್ಲಿಕ್ ಅವ್ರಿಗೆ ಇದನ್ನ ಆಲೋಚನೆ ಮಾಡ್ತಾ ಕಮ್ಮಿ. ಎಲ್ಲರೂ ಅಷ್ಟೇ, ಡ್ರೆಸ್ ಹಾಕೊಂಡವ್ರೆ, ಜೋರಾಗವ್ರೆ, ಇವರು ಕರೆಕ್ಟಾಗಿ ಇವ್ರು ನಮ್ಮ ಭವಿಷ್ಯ ಹೇಳ್ತಾರೆ, ಕರೆಕ್ಟಾಗಿ ಮಾಡ್ಕೊಡ್ತಾರೆ ಅಂತ. ಸೊ ವಿಚಾರ ಹೇಳ್ತೀರಾ ಅಷ್ಟೇ, ಅದ್ರಲ್ಲಿ ಬರ್ತಕ್ಕಂಥ ಒಂದು ಸಬ್ಜೆಕ್ಟ್ಗೆ ಅಲ್ಲಿ ಅವರು ಹೇಳ್ತಾರೆ. ನಾನು ನಂಬಲ್ಲ ಜ್ಯೋತಿಷ್ಯ ಅನ್ನೋದಕ್ಕೆ ಅಲ್ಲಿ ನೀವು ಹೋಗಿ ಮಾಡಿದಾಗ ಅಲ್ಲೊಂದು ಪರಿಹಾರ ಅಂತ ಮಾಡ್ತಾರೆ. ಶಾಸ್ತ್ರದಲ್ಲಿ ಸಕಲ ಪರಿಹಾರಗಳು ಆಗತ್ತೆ ಅಂತ ಮಂತ್ರದಲ್ಲೆಲ್ಲ ಹೇಳ್ತಾ ಇರ್ತಾರೆ. ಅದೆಲ್ಲ ಮೂಲ ಕರೆಕ್ಟೇ. ನಾನು ಹೇಳ್ತಾ ಇದ್ದೀನಿ ಕೇಳಿ, ಸಂಸ್ಕೃತದಲ್ಲಿ ಬಂದಿರತಕ್ಕಂಥ ಮಂತ್ರಗಳು, ಯಂತ್ರಗಳು, ತಂತ್ರಗಳು 100% ವರ್ಕ್ ಆಗುತ್ತೆ. ಅಲ್ಲಿ ಏನಂತ ಹೇಳ್ತಾರೆ? ಸಕಲ ಸಮಸ್ಯೆಗಳು ಇದನ್ನು ಮಾಡಿದ್ರೆ ಪರಿಹಾರ ಆಗತ್ತೆ ಅಂತ. ಆದರೆ ನಮ್ಮ ಆಸೆ ಆಕಾಂಕ್ಷೆಗಳು ಲೆವೆಲ್ ಯಾವುದು? ಆಗಿನ ಕಾಲದಲ್ಲಿ ಕೊಟ್ಟಿರೋ ಮಂತ್ರಗಳು, ಆಗಿನ ಕಾಲಕ್ಕೆ ಬೇಕಾಗಿರ್ತಕ್ಕಂಥದ್ದು ದಿನನಿತ್ಯದ ಒಂದು ದಿನಸಿಗಳು, ದಿನನಿತ್ಯದ ಒಂದು ಆಹಾರ, ಒಂದು ಬಟ್ಟೆ, ಒಂದು ಸಣ್ಣ ಗುಡಿಸ್ಲು, ಅಷ್ಟೇ ಬೇಕಾಗಿದ್ದು. ಇವತ್ತು ಹಂಗಲ್ವಲ್ಲ, ಅದು ಅಲ್ಲಿಗೆ ಅಪ್ಲಿಕಬಲ್ ಆಗಲ್ಲ. ನಮ್ಮ ಎಕ್ಸ್ಪೆಕ್ಟೇಷನ್ಗೆ ಮ್ಯಾಚ್ ಮಾಡೋಕ್ಕೆ ಆಗಲ್ಲ. ಯಾಕೆಂದರೆ ನಮ್ಮ ಶಾಸ್ತ್ರದ, ನಮ್ಮ ಜಾತಕದಲ್ಲಿ ಮೂಲವಾಗಿ ಕರ್ಮ ಸಿದ್ಧಾಂತದ ಮೇಲೆ ನಡೆಯುತ್ತೆ. ಸೊ ನಮ್ಮದು ಯಾವಾಗಲೂ ಕೂಡ ಎಕ್ಸೀಡಿಂಗ್ ಎಕ್ಸ್ಪೆಕ್ಟೇಷನ್ಸ್, ಬರೀ ಎಕ್ಸ್ಪೆಕ್ಟೇಷನ್ ಅಲ್ಲ, ಎಕ್ಸೀಡಿಂಗ್ ಎಕ್ಸ್ಪೆಕ್ಟೇಷನ್. ಒಳ್ಳೆ ಕಂಪನಿ ಬಿ ಮಾಡಿಬಿಟ್ಟಿರ್ತಾರೆ, ಒಳ್ಳೆ ಕಂಪನಿ ಸಿಗುತ್ತಾ? ಇಲ್ಲಿ ಬರ್ದಿರ್ತಾರೆ, ಇಲ್ಲಿ ಜಾತಕದಲ್ಲಿ ಕುಂಡಲಿಲಿ ಗ್ರಹಗಳು ಬರ್ದಿರ್ತವೆ. ನಿಮಗೆ ದೊಡ್ಡ ದೊಡ್ಡ ಕಂಪನಿ ಸಿಗುತ್ತೆ, ಇಂಟರ್ನ್ಯಾಷನಲ್ ಕಂಪನಿ ಸಿಗುತ್ತೆ, MNC ಕಂಪನಿಲಿ ಅತಿ ದೊಡ್ಡದು ಸಿಗುತ್ತೆ ಅಂತ ಬರ್ದಿರ್ತಾರ? ಚಾನ್ಸೇ ಇಲ್ಲ. ಯಾವ ಕಂಪನಿ ಸಿಗುತ್ತೆ, ಏನು ಕೆಲಸ ಸಿಗುತ್ತಷ್ಟೇ. ಅವರು ಕರ್ಮಾನುಸಾರ ಉತ್ತಮವಾಗಿದ್ರೆ ಉತ್ತಮ ಕಂಪನಿ, ಇಲ್ಲ ಅಂದ್ರೆ ಮಧ್ಯಮ, ಇಲ್ಲ ಅಂದ್ರೆ ಕನಿಷ್ಠ. ಕೆಲಸ ಸಿಗ್ತಕ್ಕಂಥ ಟೈಮು. ಇಲ್ಲಿ ನನಗೆ ಜ್ಯೋತಿಷ್ಯ 30 ವರ್ಷದಿಂದ ಮಾಡ್ತಾ ಇದ್ದೀನಿ, ಕಳೆದ 8 ವರ್ಷದಿಂದ ಕನ್ಸಲ್ಟೇಷನ್ ಬರ್ತಾರೆ. ವಿಚಿತ್ರ ಪ್ರಶ್ನೆ. ನನಗೆ ಟಾಪ್ ಕಂಪನಿ ಸಿಗುತ್ತೆ. ಏನು ಟಾಪ್? ಇಲ್ಲೆಲ್ಲಿ ಬರ್ದಿರುತ್ತೆ? ಜಾತಕದಲ್ಲಿ ಎಲ್ಲರೂ ಬರ್ದಿರ್ತಾರೆ ಟಾಪ್ ಕಂಪನಿ ಸಿಗುತ್ತೆ ಅಂತ. ಹೆಂಗ್ರಿ ಬರ್ದಿರ್ತಾರೆ? ಕಾನ್ಸೆಪ್ಟ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಟಾಪ್ ಕಂಪನಿ ಅಂತ ಬರ್ದಿರುತ್ತೆ. ಅಲ್ಲಿ ಕೆಲಸ ಅನ್ನೋಕ್ಕೆ ಒಂದು ಮನೆ ಇರುತ್ತೆ. ಕೆಲಸ ಸಿಗ್ತಕ್ಕಂಥದ್ದು 6ನೇ ಮನೆ, 10ನೇ ಮನೆ, 11ನೇ ಮನೆ ಲಾಭ. 6, 10, 11 ಬರಬೇಕು. 6ನೇ ಮನೆ, 10ನೇ ಮನೆ, 11ನೇ ಮನೆ ಕೆಲಸ ಆ ಥರ ಒಂದು ಅಂತರ್ಭುಕ್ತಿ ಉದ್ಭವ ಆಗುತ್ತೆ. ಅದು ನಕ್ಷತ್ರದಲ್ಲಿ ಇರಬೇಕು, ಅದೊಂದು ಫ್ರೂಟು. ಸೊ 6, 10, 11 ನಂಬರ್ ಬಂದಾಗ ಈಸಿಯಾಗಿ ಸಿಗುತ್ತೆ. ಇನ್ನು ಉಳಿದ ನಂಬರ್ಗಳು 2ನೇ ಮನೆ, ಸ್ವಲ್ಪ ನಮಗೆ ಅದೃಷ್ಟದಿಂದ ಬರಬೇಕು ಅಂದರೆ 9ನೇ ಮನೆ, ಶ್ರಮದಿಂದ ಬರಬೇಕು ಅಂದರೆ 3ನೇ ಮನೆ, ಈ ರೀತಿ ಕೆಲವು ಮನೆಗಳು ಸ್ವಲ್ಪ ಪ್ರಯತ್ನದಿಂದ ಬರುತ್ತೆ ಅಂತ ಬರುತ್ತೆ. ಇದು ಬರ್ತಕ್ಕಂಥದ್ದು. ಆದರೆ ಯಾವುದೇ ಕಾರಣಕ್ಕೂ ಬೆಸ್ಟ್ ಕಂಪನಿ ಸಿಗುತ್ತಾ, ದೊಡ್ಡ ಕಂಪನಿ ಸಿಗುತ್ತಾ ಜ್ಯೋತಿಷ್ಯದಲ್ಲಿ ಬರಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಎಜುಕೇಷನಲ್ಲಿ ನಮ್ಮ ಮಗ ಸ್ಕೂಲ್ ಹುಡುಕ್ತಾ ಇದ್ದಾನೆ, ಬೆಸ್ಟ್ ಕಾಲೇಜ್ ಹುಡುಕುತ್ತಾ? ಬರಲ್ಲ, ಕಷ್ಟ. ಅದು ಹೇಳೋಕ್ಕಾಗಲ್ಲ ಜಾತಕದಲ್ಲಿ. ಅದಕ್ಕೊಂದು ನೆಕ್ಸ್ಟ್ ಒಂದು ಲೆವೆಲ್ ಇದೆ. ಅದೇನು ಲೆವೆಲ್ ಅಂದರೆ ಪ್ರಶ್ನಾಶಾಸ್ತ್ರ. ಪ್ರಶ್ನಾಶಾಸ್ತ್ರದಲ್ಲಿ ಜಾತಕದಲ್ಲಿ ಕೆಲಸ ಸಿಗೋದು ತೋರಿಸುತ್ತೆ. ಪ್ರಶ್ನಾಶಾಸ್ತ್ರದಲ್ಲಿ ನಾವು 4 ಕಂಪ್ನಿಗೆ ಅಪ್ಲೈ ಮಾಡಿದ್ದೀವಿ. ಆ 4 ಕಂಪ್ನಿಲಿ ಯಾವುದು ನನಗೆ ಕೆಲಸ ಸಿಗೋ ಚಾನ್ಸಸ್ ಇದೆ ಅಂತ ಹೇಳಿ ಪ್ರಶ್ನಾಶಾಸ್ತ್ರದಲ್ಲಿ ನೋಡಬೇಕು. ಮೂಲ ಜಾತಕದಲ್ಲಿ ಸಿಗಲ್ಲ. ಅದು ಪ್ರಶ್ನಾಶಾಸ್ತ್ರಕ್ಕೆ ನೆಕ್ಸ್ಟ್ ಲೆವೆಲ್ ಹೋಗ್ತೀವಿ. ಅದ್ರಲ್ಲಿ ನೀವು ಅನ್ಕೊಂಡಿರೋ ಕಂಪ್ನಿಲಿ ಬರೋದೇ ಇಲ್ಲ, ಒಂದ್ಸತಿ ಸಾಕಷ್ಟು ಸತಿ ಬರೋಲ್ಲ. ಸೊ ಹೀಗಿರ್ಬೇಕಾದ್ರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವು ನಿರ್ಬಂಧಗಳಿರ್ತವೆ. ಕೆಲಸ ಸಿಗ್ತಕ್ಕಂಥ ಟೈಮ್ನ ಹೇಳ್ಬೋದು. ಯಾವ ಕಂಪ್ನಿ, ದೊಡ್ಡ ಕಂಪ್ನಿನ, ಚಿಕ್ಕ ಕಂಪ್ನಿನ, ಮಧ್ಯ ಕಂಪ್ನಿ, ಅವೆಲ್ಲ ಇಲ್ಲ. ಅವನಿಗೆ ಕರ್ಮ ಮಾಡೋಕ್ಕೆ ಒಂದು ಸಮಯ ಬಂದಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಕೆಲಸ ಸಿಗುತ್ತೆ ಅಂತಂದ್ರೆ ಏನು? ಕರ್ಮ ಮಾಡೋಕ್ಕೆ ಒಂದು ಸಮಯ ಪ್ರಾರಂಭ.
ತುಂಬ ಜನ ಅದು ಇದು ಏನೇನೋ ಮಾಡ್ತಾ ಇರ್ತಾರೆ, ಕೆಲಸ ಹೋಗ್ಬೇಕು ಕೆಲಸ ಅಂತ ಫೈಟ್ ಮಾಡ್ತಾ ಇರ್ತಾರೆ. ಯಾವಾಗ ಅಂತರ್ಭುಕ್ತಿಲಿ ಎಸ್ಪೆಷಲಿ ನಕ್ಷತ್ರದಲ್ಲಿ 6ನೇ ಮನೆ ಬರಬೇಕು, ಅದಿಲ್ಲ ಅಂದರೆ 10ನೇ ಮನೆ, ಅದಿಲ್ಲ ಅಂದರೆ 11ನೇ ಮನೆ, ಅದಿಲ್ಲ ಅಂದರೆ 2ನೇ ಮನೆ, 3ನೇ ಮನೆ, ಈ ರೀತಿ ಕಮ್ಮಿ ಆಗ್ತಾ ಹೋಗುತ್ತೆ ಪವರ್. ಸೊ ಇದು ಕರ್ಮವನ್ನ ತಗೊಂಬರ್ತಕ್ಕಂಥದ್ದು 6ನೇ ಮನೆ, 2ನೇದು 10ನೇ ಮನೆ. ಆಮೇಲೆ ನಾವು ಅನ್ಕೊಂಡಿದ್ದು ಆಗೋ ಸಮಯ ಅಂತರ್ಭುಕ್ತಿಲಿ 11 ನಾವು ಅನ್ಕೊಂಡಿದ್ದೀವಿ. ಇವಾಗ ಅಂತರ್ಭುಕ್ತಿಲಿ 11 ತೋರಿಸ್ತದೆ ಅನ್ಕೊಂಡಿದ್ದು. ನಾವು 3-4 ಅನ್ಕೊಂಡಿದ್ರೆ 11 ಬಂದ್ರೆ ಅದು ವರ್ಕ್ ಆಗಲ್ಲ. ಇದು ಸಂಕಲ್ಪ ಅಂತ ಕರಿತೀವಿ. ಈಗ ಯಾವುದೋ ಒಂದು ಅಂತರ್ಭುಕ್ತಿ ಬಂತು, 2 ತಿಂಗಳಿತ್ತು, ನಾವು ಕೆಲಸದ್ದೊಂದೇ ಅನ್ಕೊಳ್ದಲೆ ಮನೆ ಮಾರಬೇಕು ಅಂತ ಅನ್ಕೊಂಡಿರ್ತೀವಿ, ಅದು ಬರ್ಬೋದು. ಅದಕ್ಕೆ ಮೂಲ ಜಾತಕದಲ್ಲಿ ಪ್ರಶ್ನೆಗಳು ಹುಡುಕೊಳ್ಳೋದು ಬಹಳ ಕಷ್ಟ. ಪ್ರಶ್ನಾಶಾಸ್ತ್ರ ಸಹಾಯ ಆಗುತ್ತೆ. ಅದು ಬಿಟ್ಬಿಟ್ಟು ನಮ್ಮ ಕಾಂಪೌಂಡರ್ಗಳು ಜಾತಕ ನೋಡಿ ಬರೀ 12 ಮನೆಗಳು ಅಲ್ಲಿ ಕೂತಿರೋ 9 ಗ್ರಹಗಳನ್ನ ನೋಡಿಕೊಂಡು ಪ್ರಿಡಿಕ್ಷನ್ ಮಾಡ್ತಾರೆ. ದಶಾಭುಕ್ತಿಗೆ ಹೋಗೋದೇ ಇಲ್ಲ. ಇನ್ನು ಅಂತ ಮಹಾನುಭಾವರಿಗೆ ಕ್ಯೂ ನಿಂತಿರ್ತಾರೆ. ಬರೀ ಜಾತಕ ನೋಡ್ಕೊಂಡು 2ರಲ್ಲಿ ಅವನವನೇ, 7ರಲ್ಲಿ ಇವನವನೇ, ಇವನ್ ನೋಡ್ತಾನೆ, ಇವನ್ ನೋಡ್ತಾನೆ, ಇದು ದೋಷ ಇದೆ, ಇದನ್ನ ಪರಿಹಾರ ಮಾಡ್ಕೊಳ್ಳಿ. ಇಂಥದೇ. ದೇರ್ ಇಸ್ ನಥಿಂಗ್ ಕಾಲ್ಡ್ ರಿಯಾಲಿಟಿ ಇನ್ ಇಟ್. ದಶಾ ಎಲ್ಲ ವಿಚಾರನೂ ಹೇಳುತ್ತೆ, ಎಲ್ಲನೂ ಕಾಲದ ಮೇಲೆ ನಿಂತಿರೋದು. 1985ರಲ್ಲಿ ವಿಜಯ್ ಮಲ್ಯ ಲೈಮ್ ಲೈಟ್ಗೆ ಬಂದರು. ಒಂದು ದೊಡ್ಡ ಸಂಸ್ಥೆ UB ಸ್ಥಾಪನೆ ಮಾಡಿದ್ರು, ಕಿಂಗ್ ಫಿಶರ್ ಅಂತ ಸ್ಥಾಪನೆ ಮಾಡಿದ್ರು. 2001-2002ರಲ್ಲಿ ಏರ್ಲೈನ್ಸ್ ಮಾಡಿ, ಕಿಂಗ್ ಫಿಶರ್ ಏರ್ಲೈನ್ಸ್ ಅಂತ ಮಾಡಿ 2003ರಲ್ಲಿ ಆ ವ್ಯಕ್ತಿ ಇರಲೇ ಇಲ್ಲ. ಏನೋ ಪ್ರಾಬ್ಲಮ್ ಆಗಿ, ಮಿಸ್ಅಪ್ರಾಪ್ರಿಯೇಟ್ ಆಗಿ, ಏನೋ ಆಗಿ ಬೇರೆ ದೇಶಕ್ಕೆ ಹೊಟ್ಟೋದ್ರು. ಇದುವರೆಗೂ ಇಲ್ಲಿ ಬಂದಿಲ್ಲ. ಇದುವರೆಗೂ ಆ ಥರ ಇದ್ದಿರ್ತಕ್ಕಂಥ ಒಂದು ವೈಭೋಗ ಇವಾಗ ಬಂದಿಲ್ಲ ಅವ್ರಿಗೆ. ಇದನ್ನೇ ಹೇಳಿದ್ದು ದಶಾಭುಕ್ತಿ. ಪರಾಶರದವ್ರು ಏನ್ ಮಾಡ್ತಾರೆ, ಮೂಲನ ನೋಡ್ಬಿಡ್ತಾರೆ. ಮೂಲ ಅಂದ್ರೆ ಏನೇನಿದೆ, 10ರಲ್ಲಿ ಶನಿ ಸೂರ್ಯ ಇದಾನ, 11ರಲ್ಲಿ ಶುಕ್ರ ಇದಾನ, ಮೂಲ ನೋಡ್ಬಿಡ್ತಾರೆ. ಆ ಮೂಲ ಇಸ್ ನಾಟ್ ದಿ ಫೈನಲ್. ದಟ್ ಇಸ್ ನಾಟ್ ದಿ ಫೈನಲ್. ದಶಾ ಇಸ್ ದಿ ಫೈನಲ್. ಅದು ಇಂಡಿಕೇಶನ್. ಅರ್ಥ ಆಯ್ತಲ್ಲ? ಜಾತಕ ಹೇಳುತ್ತೆ ಅಷ್ಟೇ, ದಶಾ ಮಾಡುತ್ತೆ. ಅರ್ಥ ಮಾಡ್ಕೊಳ್ಳಿ. ಜಾತಕ ಹೇಳುತ್ತೆ, ಎಲ್ಲ ಗ್ರಹಗಳು ಎಲ್ಲೆಲ್ಲಿದ್ದಾಗ ಹೇಳುತ್ತೆ, ದಶಾಭುಕ್ತಿಗಳು ಅಂತರ್ಭುಕ್ತಿಗಳು ಮಾಡುತ್ತೆ. ಹೇಳಿದ್ದನ್ನೇ ಮಾಡಬೇಕು ಅನ್ನೋದು ಇರಲ್ಲ. ಅರ್ಥ ಆಯ್ತಲ್ಲ? ಹೇಳಿದ್ದನ್ನೇ ಮಾಡೋದು ಮ್ಯಾಚ್ ಆಗಲ್ಲ. ಮಾಡಿದ್ದನ್ನು ಯಾವ ತೋರಿಸುತ್ತೋ ಅದನ್ನ ಹೇಳಿದ್ಯಾ ಅಂತ ಹುಡುಕೊಂಡೋಗಿ ಅದು ಕರೆಕ್ಟ್ ಎಷ್ಟು ದಿವಸ ಇರುತ್ತೆ ಅಂತ ಹೇಳೋದೇ ಜ್ಯೋತಿಷ್ಯ. ಜಸ್ಟ್ ಕುಂಡಲಿ ಹೇಳುತ್ತೆ ಅಷ್ಟೇ. ಇಲ್ಲೇ ಎಲ್ಲ ಕಾಂಪೌಂಡರ್ಗಳು ಫೇಲ್ ಆಗಿರೋದು. ನೀವು ಬರೀ ಹೇಳ್ತಾರೆ, ಮಾಡುತ್ತಾ ನೋಡಬೇಕು. ಮದುವೆ ಚೆನ್ನಾಗಿಲ್ಲ ರೀ ಹೇಳ್ತಾರೆ ನೋಡ್ಕೊಂಡು. ದಶಾಭುಕ್ತಿಗಳು ಮದುವೆ ಚೆನ್ನಾಗೇ ಇಟ್ಟಿರ್ತಾರೆ, ಅದಕ್ಕೇನು ಮಾಡುತ್ತಾ ಅಂತ ನೋಡಬೇಕು. ಇವೆರಡು ಡಿಫರೆನ್ಸ್ ಅಲ್ಲೇ ಜ್ಯೋತಿಷ್ಯ ಹಾಳಾಗಿರೋದು. ಕರ್ನಾಟಕದಲ್ಲಿ ಇರ್ತಕ್ಕಂಥ ಅನೇಕರು ಜ್ಯೋತಿಷ್ಯ ಹಾಳು ಮಾಡಕ್ಕೆ ಮತ್ತೆ ಜನರಿಗೆ ನಂಬಿಕೆ ಬರದೇ ಇರ್ತಕ್ಕಂಥ ಮಾಡಿರೋದೇ ಈ ದಡ್ಡ ಶಿಖಾಮಣಿಗಳು, ಈ ಕಾಂಪೌಂಡರ್ಗಳು. ಅಲ್ಲಿರೋದನ್ನ ಯೋಗ ಅಂತ ಹೇಳಿ ಅದು ಇದು ಅಂತ ಹೇಳ್ಬಿಡ್ತಾರೆ. ಇಲ್ಲಿ ಇದೆಯೋ ಇಲ್ವೋ ಅಂತ ಅದು ಕರೆಕ್ಟಾಗಿ ಓದಿರೋರು, ಅದು ಬಿಟ್ರೆ ಅದು ಇಲ್ಲ. ಇದೆಯಾ ಅಂತ ನೋಡ್ತೀವಿ, ಬರುತ್ತಾ ಅಂತ ನೋಡ್ಬೇಕು. ಮದುವೆ ಚೆನ್ನಾಗಿಲ್ಲ ಅಂತ ಹೇಳ್ತೀವಿ, ಹೌದಾ ಮದುವೆ ಚೆನ್ನಾಗಿಲ್ವಾ, ಓಕೆ. ಆ ಮದುವೆ ಚೆನ್ನಾಗಿಲ್ದೇ ಇರೋದು ಆಗುತ್ತಾ? ಆಗಲ್ಲ. ಎಷ್ಟೊಂದು ಕೇಸಸ್ ಅಲ್ಲಿ ಚೆನ್ನಾಗೇ ಇರ್ತಾರೆ. ಇಲ್ಲಿ ತೋರಿಸುತ್ತೆ, 7ನೇ ಮನೇಲಿ ಕುಜ ಇದ್ರೆ ಅದಾಗತ್ತೆ, 7ನೇ ಮನೇಲಿ ರಾಹು ಇದ್ರೆ ಹಿಂಗಾಗತ್ತೆ, ಶನಿ ಇದ್ರೆ ಹಂಗಾಗತ್ತೆ. ದಶಾ ಹೇಳುತ್ತೆ ಏನು ಅಂತ ಎಷ್ಟೊಂದು ಕೇಸಸ್ ಅಲ್ಲಿ ನೋಡಿದ್ದೀನಿ, ತುಂಬಾ ಕೇಸಸ್ ಅಲ್ಲಿ. ಸೊ 104ನೇ ಬ್ಯಾಚು 21ನೇ ತಾರೀಕು ಅಕ್ಟೋಬರ್ ಇದೆ. ಸಂಕಲ್ಪ ಮಾಡ್ಕೊಳ್ಳಿ, ಬನ್ನಿ. ನಿಮ್ಮ ಕರ್ಮಗಳು ಏನಿದೆ ನೋಡ್ಕೊಳ್ಳೋಣ, ಅದಕ್ಕೆ ಏನೇನು ಪರಿಹಾರಗಳು ಮಾಡ್ಕೊಂಡು ಅದನ್ನ ಕಮ್ಮಿ ಮಾಡ್ಕೊಳ್ಳೋಣ. ಕ್ಲಿಯರ್ ಮಾಡೋಕ್ಕಾಗಲ್ಲ. ಕರೆ ತಗೊಳ್ಳೋಣ. ನಮಸ್ಕಾರ. ಹಲೋ, ನಮಸ್ಕಾರ ಗುರುಜಿ. ಹಾ ಹೇಳಿ ಗುರುಜಿ. ನಾನು ಆಕ್ಚುಲಿ ಶ್ರೀವತ್ಸ ಅಂತ ಬೆಂಗಳೂರಿಂದ ಕಾಲ್ ಮಾಡ್ತಿರೋದು. ವೆರಿ ಗುಡ್. ನಾನು ಆಕ್ಚುಲಿ ಜ್ಯೋತಿಷ ನಂಬದೇ ಬಿಟ್ಬಿಟ್ಟಿದ್ದೆ. ನಿಮ್ ಪ್ರೋಗ್ರಾಮ್ ನೋಡೇ ನನ್ಗೆ ನಂಬಿಕೆ ಬಂದಿತ್ತು.
ನಾನು ತುಂಬಾ ಜನದ ಹತ್ರ ಕೇಳಿದ್ದೆ, ಬಟ್ ಅದೆಲ್ಲ ಯಾವ್ದು ವರ್ಕ್ ಆಗಿಲ್ಲ. ನನ್ಗೆ ತುಂಬಾ ನಮ್ಮದೇ ಬಿಟ್ಬಿಟ್ಟಿದ್ದೆ. ನಮ್ಮ ಮನೇಲೂ ಬಿಟ್ಬಿಟ್ಟಿದ್ರು. ನಿಮ್ ಪ್ರೋಗ್ರಾಮ್ ನೋಡಿ ನಂಗೆ ಸ್ವಲ್ಪ ಮಾನ್ಕೆ ಬಂದಿದೆ. ಆಕ್ಚುಲಿ ನಮ್ಮ ಮನೆಯವರೆಲ್ಲ ತುಂಬಾ ಫ್ಯಾನ್ ನಿಮ್ಗೆ. ಹೌದಾ? ಥ್ಯಾಂಕ್ ಯು ವೆರಿ ಮಚ್. ನಮ್ದು ಫ್ರೆಂಡ್ ಒಬ್ರು ಕಲ್ತಿದ್ದಾರೆ, ಹೌದಾ? ಅಪ್ರಿಶಿಯೇಟ್ ಮಾಡ್ತಾರೆ. ವೆರಿ ಗುಡ್. ಅವ್ರು ಆಕ್ಚುಲಿ ಅವರು IAS ಮಾಡ್ಬೇಕು ಅಂತಿದ್ರು. ಅವರು ಆಮೇಲೆ ಇದು ಕಲ್ತು ಹೋಗ್ತು ಅವ್ರ ಜಾತಕದಲ್ಲಿ ಅಷ್ಟು ಪ್ರಾಪರ್ ಆಗಿಲ್ಲ ಅಂತ ಹೇಳಿ ಅವರು ಬೇರೆ ಪ್ರೊಫೆಷನ್ ನ ತಗೊಂಡ್ರು. ಫಂಟಾಸ್ಟಿಕ್. ಅವ್ರದ್ದು ಒಂಥರ ಟೈಮ್ ಸೇವ್ ಆಯ್ತು, ಮನಸ್ಸು ಚೆನ್ನಾಗ ನಿರ್ಮಲವಾಯ್ತು, ಕ್ಲಾರಿಟಿ ಸಿಕ್ತು. ಯಾವಾಗ್ಲೂ ಮನುಷ್ಯ ಈಗ ನೋಡಿ, ಜ್ಯೋತಿಷ್ಯ ನೋಡಿ, ಒಳ್ಳೆ ಟಾಪಿಕ್ ಹೇಳಿದಕ್ಕೆ ನಾನು ಮಾತಾಡ್ತೀನಿ. ನಿಮ್ದು ಏನು ಕೇಳ್ತೀರೋ ಆಮೇಲೆ ಹಾಕ್ತೀನಿ. ವೆರಿ ಬ್ಯೂಟಿಫುಲ್ ಟಾಪಿಕ್ ಹೇಳಿದ್ರಿ. ಮನುಷ್ಯ ಯಾವಾಗ್ಲೂ ಕೂಡ ಒಂದು ಆಸೆ ಇಟ್ಕೊಂಡು, ಒಂದು ಪ್ಯಾಷನ್ ಇಟ್ಕೊಂಡು ಹೋಗ್ತಾನೆ. ಯು ವಿಲ್ ಹ್ಯಾವ್ ಸಮ್ ಪ್ಯಾಷನ್. ಎಷ್ಟೋ ಸತಿ ಆ ಪ್ಯಾಷನ್ ವರ್ಕ್ ಆಗಲ್ಲ. ಹಾರ್ಡ್ ವರ್ಕ್ ಅಂತೆಲ್ಲ ಹೇಳ್ತಾರ್ರಿ, ಅದೆಲ್ಲ ಕರ್ಮ ಸಿದ್ಧಾಂತ. ಹಾರ್ಡ್ ವರ್ಕ್ ಜೊತೆ ನಮ್ಮ ಹಣೆ ಬರ ಚೆನ್ನಾಗಿದ್ರೆ ಸಿಗುತ್ತೆ. ಹಾರ್ಡ್ ವರ್ಕ್ ಜೊತೆ ನಮ್ಮ ಹಣೆಲಿಲ್ಲ ಅಂತಂದ್ರೆ ಹೆಂಗ್ ಸಿಗುತ್ತೆ? ಹಾರ್ಡ್ ವರ್ಕ್ ಡಸಂಟ್ ಪೇ ಎವ್ರಿವೇರ್. ಅರ್ಥ ಆಯ್ತಾ? ಹಾರ್ಡ್ ವರ್ಕ್ ಎಲ್ಲ ಕಡೆ ಕೊಡಲ್ಲ. ಕಷ್ಟಪಟ್ಟರೆ ಎಲ್ಲ ಮಾಡ್ತೀವಿ. ಈ ಜ್ಯೋತಿಷ್ಯರೆಲ್ಲ ಸುಮ್ಮನೆ ಲಾಟ್ಪುಟಿಗಳು, ಈ ತಟ್ಟೆ ಗಿರಾಕಿಗಳು, ಬೆಲ್ಟ್ ಗಿರಾಕಿಗಳು ಅಂತೆಲ್ಲ ಬೈತಾರೆ ಸಾಮಾನ್ಯವಾಗಿ. ಕರೆಕ್ಟಾ? ಆದರೆ ಒಂದು ವಿಚಾರ ಅವ್ರಿಗೆ ಗೊತ್ತಿಲ್ಲ. ಒಂದು ವಿಚಾರ ಇದೇ ಗೊತ್ತಿಲ್ಲ, ನಾನು ಹೇಳಿರ್ತಕ್ಕಂಥದ್ದು ಗೊತ್ತಿಲ್ಲ ಅವ್ರಿಗೆ. ಕಾನ್ಫಿಡೆನ್ಸ್ ಕೊಡುತ್ತೆ ಅಸ್ಟ್ರಾಲಜಿ. ಅಸ್ಟ್ರಾಲಜಿ ಗಿವ್ಸ್ ಅಸ್ ಕಾನ್ಫಿಡೆನ್ಸ್. ಇದೆಯಾ ಇಲ್ವಾ ಅದನ್ನೇ ಹೇಳಿದಿವಾಗ. ಜಾತಕದಲ್ಲಿ 10ನೇ ಮನೆಯಲ್ಲಿ ಸೂರ್ಯ ಇದ್ರೆ ಒಂದು ಗೌರ್ಮೆಂಟ್ ಜಾಬ್ ಸಿಗುತ್ತೋ ಅಥವಾ IAS ಮಾಡ್ತಾರೋ, ಯೋಗ ಇದೆ ಅಂತ ಹೇಳ್ತಾರೆ. ಯೋಗ ಹೇಳುತ್ತೆ. ಅದು ಆಗುತ್ತಾ, ಅದು ಫಲಿಸುತ್ತಾ ಅನ್ನೋದು ದಶ. 45 ಇಯರ್ಸ್ ಆದ್ಮೇಲೆ ನಾವು IAS ಮಾಡೋಕ್ಕಾಗತ್ತಾ? 40 ಇಯರ್ಸ್ ಆದ್ಮೇಲೆ ಮಾಡೋಕ್ಕಾಗಲ್ಲ. ಓಕೆ, ಎನಿವೆ, ನನ್ನ ಫ್ಯಾನ್ ಆಗಿದ್ದೀರಾ, ಥ್ಯಾಂಕ್ ಯು ವೆರಿ ಮಚ್. ಇದು ಮೂಲ ಏನು ಅಂತಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಸೈನ್ಸ್ ಇದು. ಈ ಸೈನ್ಸ್ ತುಂಬಾ ಜನ ಕೇಳ್ತಿದ್ದೀರಾ. ಈ ಸೈನ್ಸ್ ನ ಸೈನ್ಸ್ ಆಗೇ ತಗೊಂಡೋದ್ರೆ, ಯಂಗ್ಸ್ಟರ್ಸ್ ತಗೊಂಡೋದ್ರೆ 100% ನೋಡಿ. ಅವ್ರು IAS ಮಾಡ್ತಾ ಇದಾರೆ ಅಂದ್ರೆ ಹಿ ಶುಡ್ ಬಿ ಯಂಗ್ ಫೆಲೋ. ನನ್ನ ಸ್ಟೂಡೆಂಟ್ ಎಷ್ಟೋ ಜನ 60,000 ಜನ ಇದ್ದಾರೆ. IAS ಮಾಡ್ತಾ ಇದ್ರೆ ಹಿ ಶುಡ್ ಬಿ ಯಂಗ್ ಫೆಲೋ. ಅವರು ಅಸ್ಟ್ರಾಲಜಿನ ಕಲ್ತು ಹಿ ಗಾಟ್ ಟು ನೋ ದಟ್ ಅದು ನನ್ನ ಹತ್ರ ಇಲ್ಲ, ಲೆಟ್ ಮೀ ಫೈಂಡ್ ಸಮ್ ಅದರ್ ವೇ, ಹ್ಯಾಪಿಯಾಗಿರ್ತಾರೆ. ಅರ್ಥ ಆಯ್ತಲ್ವಾ? ಜ್ಯೋತಿಷ್ಯ ದಾರಿ ತೋರಿಸುತ್ತೆ. ಈ ದಾರಿಲಿ ಇಲ್ಲ, ಈ ದಾರಿಲಿ ಸಿಗುತ್ತೆ ಅಂತ. ಎಕ್ಸ್ಪೆಕ್ಟೇಷನ್ ನ ಚೇಂಜ್ ಮಾಡುತ್ತೆ. ಈ ಎಕ್ಸ್ಪೆಕ್ಟೇಷನ್ ಇಟ್ಕೊ, ನಿಂಗೆ ಏನೋ ವಿನ್ ಆಗುತ್ತೆ. ಆ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡ ಅಷ್ಟೇ. ಯಾರ ಬಗ್ಗೆ ಕೇಳಬೇಕು? ನನ್ನ ಬಗ್ಗೆ ಕೇಳಬೇಕು. ಹೇಳಿ. 30th April 1988 ಒಂದು ನಿಮಿಷ. ನೈಟ್ 11:15 ಟೈಮ್. ಅರಸೀಕೆರೆ, ಹಾಸನ ಡಿಸ್ಟ್ರಿಕ್ಟ್. ಸೊ ಇದ್ರ ಪ್ರಕಾರ ತುಲಾ ರಾಶಿ, ಚಿತ್ತಾ ನಕ್ಷತ್ರ, 3ನೇ ಪಾದ. ಸರಿ ಇದೆಯಾ? ಹೌದು, ಕರೆಕ್ಟ್. ಓಕೆ. ಸದ್ಯಕ್ಕೆ ಇವಾಗ ನಿಮ್ಮ ದಶ ನಡೀತಾ ಇರೋದು ಶನಿ. ಶನಿ ನಿಮಗೆ ಅಬ್ಸ್ಟಕಲ್ಸ್ ತರ್ತಾನೇ ಇರುತ್ತೆ. ಯಾಕೆಂದ್ರೆ ಅಬ್ಸ್ಟಕಲ್ಸ್ ತರ್ತಕ್ಕಂಥ ಗ್ರಹ ಇಲ್ಲಿ ಕೇತು. ಏನಾರು ಒಂದು ಪೇಯ್ನು, ಏನಾರು ಒಂದು ಸಫರಿಂಗು. ಆದ್ರೆ ಇದನ್ನ ನಾವು ಬಳಸ್ಕೊಳ್ಳೋ ರೀತಿ ಹೇಗೆ ಅಂದ್ರೆ, 8ನೇ ಮನೆ ವಿಚಾರದಲ್ಲಿ ನಾವು ಕೆಲಸದಲ್ಲಿ ಇರಬೇಕು. 8ನೇ ಮನೆ ಏನೇನು ಹೇಳುತ್ತೆ? ಆಡಿಟಿಂಗ್ ಅಲ್ಲಿ ಇರಬೇಕು, ಟೆಕ್ನಾಲಜಿಲಿ ಇರಬೇಕು, ಮೆಕ್ಯಾನಿಕಲ್ ಫೀಲ್ಡ್ ಇರಬೇಕು, ಇನ್ಶೂರೆನ್ಸ್ ಸೆಗ್ಮೆಂಟ್ ಅಲ್ಲಿ ಇರಬೇಕು. ಈ ಫೀಲ್ಡ್ ಅಲ್ಲಿ ಇದ್ರೆ ಇದು ಇಂಟೆನ್ಸಿಟಿ ಕಮ್ಮಿ ಮಾಡುತ್ತೆ. ಆ ಫೀಲ್ಡ್ ಬಿಟ್ಟು ಬೇರೆ ಕಡೆ ಇದ್ದಾಗ ಇಲ್ಲಿ ನಮಗೆ ಏಳಿಗೆ ಕೊಡೋದು ಶನಿ ದಶ ಅಷ್ಟು ಚೆನ್ನಾಗಿರಲ್ಲ. ಒಂದು. ಆಮೇಲೆ ಶನಿ 12ನೇ ಮನೆಯಲ್ಲಿರೋದ್ರಿಂದ ನಿಮ್ಮ ಕೆಲಸ ಯಾವ್ದಾದ್ರು ಬಾಹ್ಯ ಇರಬೇಕು. ಬಾಹ್ಯ ಅಂದ್ರೆ ಮಲ್ಟಿನ್ಯಾಷನಲ್ ಕಂಪನಿ ಜೊತೆ ಡೀಲ್ ಮಾಡಬೇಕು, ಇಂಪೋರ್ಟ್ ಎಕ್ಸ್ಪೋರ್ಟ್ ಅವ್ರ ಜೊತೆ ಡೀಲ್ ಮಾಡಬೇಕು. ಈ ರೀತಿ ಇರ್ತಕ್ಕಂಥ ಜಾತಕ ಅಂತ ಹೇಳ್ತೀವಿ. ನಿಮ್ಮ ಪ್ರಶ್ನೆ ಕೇಳಿ. ಹೌದು, ನಾನು ಸಾಫ್ಟ್ವೇರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಮಲ್ಟಿನ್ಯಾಷನಲ್ ಕಂಪನಿ. ಅದು ಅಪ್ರೂವ್ ಆಯ್ತು. ನೆಕ್ಸ್ಟ್. ಹೌದು, ನೆಕ್ಸ್ಟ್ ಇದು ಫಾರಿನ್ ಇವಾಗ ಹೋಗೋ ಚಾನ್ಸಸ್ ಇದೆಯಾ? ನಾನು ತುಂಬಾ ವರ್ಷದಿಂದ ವೇಟ್ ಮಾಡ್ತಾ ಇದ್ದೀನಿ. ಶನಿ ದಶ ಜಸ್ಟ್ ಸ್ಟಾರ್ಟ್ ಆಗಿದೆ ಈಗ. ಓಕೆ, ಶನಿ ದಶ, ಶನಿ ಭುಕ್ತಿ ಪ್ರಾಬಬಲಿ ನಿಮ್ಮ ನೆಕ್ಸ್ಟ್ ಮಧ್ಯದಲ್ಲಿ ಬರ್ತಕ್ಕಂಥ 9ನೇ ಮನೆ 2026 ಅಲ್ಲಂತೂ ಡೆಫಿನೆಟ್ಲಿ ಹೋಗ್ತೀರಾ. ಮ್ಯಾಕ್ಸಿಮಮ್ ಟೈಮು 26. ಮಧ್ಯದಲ್ಲಿ ಅಂತಂದ್ರೆ ನೆಕ್ಸ್ಟ್ ಇಯರ್ ಜೂನ್ ಇಂದ ಆಗಸ್ಟ್ ತುಂಬಾ ಚೆನ್ನಾಗಿದೆ. ಯಾಕೆಂದ್ರೆ ಸ್ಯಾಟ್ರನ್ ಯಾವಾಗ್ಲೂ ಕೂಡ ಅಬ್ರಾಡ್ ಟ್ರಾವೆಲ್ ಕೊಟ್ಟೇ ಕೊಡ್ತಾನೆ. ಸ್ಯಾಟರ್ನ್ ಇಸ್ ಎ ಪ್ಲಾನೆಟ್. ಮತ್ತೆ 12-8 ಅಂದ್ರೆ ಅಬ್ರಾಡ್ ಹೋಗ್ಲೇಬೇಕು. ಅರ್ಥ ಆಯ್ತಾ? ನಿಮ್ಗೆ ಏಳಿಗೆ ಇದ್ದೇ ಇರುತ್ತೆ. ಆದ್ರೆ ಎಲ್ಲೋದ್ರೂ ಸಫರಿಂಗ್ ಇರುತ್ತೆ. ಆದ್ರೆ ಟೆಕ್ನಾಲಜಿ, ಇನ್ಫಾರ್ಮೇಶನ್ ಸೈನ್ಸು ಅಥವಾ ಸಾಫ್ಟ್ವೇರ್ ಅಲ್ಲೇ ಅಲ್ಲಿ ಹೋಗಿ ಸಕ್ಸಸ್ ಗ್ಯಾರಂಟಿ ಅಂತ ದಶಾ ಬರ್ತಿದೆ. ಭುಕ್ತಿ ಕಾಯ್ಬೇಕು. ಭುಕ್ತಿ ಬಂದೇ ಬರುತ್ತೆ. ಈ 12 ಏನು ಮಾಡಲ್ಲ. ಒಳ್ಳೇದು. ಮುಂದಿನ ಕರೆಗೋಡು. ನಮಸ್ಕಾರ.
ಹೇಳಿ. ಗುರುಜಿ ಹಾಸನಿಂದ ಪ್ರಕಾಶ್ ಹತ್ರ ಹೋಗ್ತೀನಿ, ನನ್ನ ಬಗ್ಗೆ ಕೇಳಬೇಕಿತ್ತು. ಹೇಳಿ. 1 to 240 ನಂಬರ್ ಹೇಳಿ. 46 ಗುರುಜಿ. ಈಗ ಕಂಪ್ನಿ ವರ್ಕ್ ಮಾಡ್ತಿದ್ದೀನಿ, ಜಾಬ್ ಚೇಂಜ್ ಬಗ್ಗೆ ಕೇಳಬೇಕಿತ್ತು. ಜಾಬ್ ಚೇಂಜ್ ಡೈರೆಕ್ಟ್ ನಾವು ಜಾಬ್ ಚೇಂಜ್ಗೆ ಇದನ್ನ ನೋಡುವಂತ ಅವಶ್ಯಕತೆ ಇರಲ್ಲ. ಜಸ್ಟ್ ಡೈರೆಕ್ಟ್ ಆಗಿ ನಮಗೆ 5 ಕಾಂಬಿನೇಷನ್ ಯಾವಾಗ ಬರುತ್ತೆ, 9 ಕಾಂಬಿನೇಷನ್ ಯಾವಾಗ ಬರುತ್ತೆ ಅಂತ ನೋಡ್ತೀವಿ. ಚಂದ್ರನಲ್ಲಿ 5 ಅಂಡರ್ಗ್ರೌಂಡ್ ಅಲ್ಲಿ ಇದೆ, ಮಂಗಳನಲ್ಲಿ 12, 6, 11 ಇದೆ, ಬುಧನಲ್ಲಿ 2 ಇದೆ, ಸಬ್ಲಾಡಲ್ಲೂ ಕೂಡ ನಮಗೆ ಬರಬೇಕು. 5 ಅನ್ನೋದು ಕಂಡೀಷನ್ನು ಚೇಂಜ್ ಫ್ರಮ್ ದಿ ಸಿನಾರಿಯೋ ಅಂತ ಕೊಡುತ್ತೆ. ಕಷ್ಟಪಟ್ಟು ಚೇಂಜ್ ಮಾಡಬೇಕು, ಕಾಂಪ್ರಮೈಸ್ ಆಗಬೇಕು. ಚಂದ್ರ ಅಂತರ್ಭುಕ್ತಿಯಲ್ಲಿ ನಿಮಗೆ ಸಿಗ್ತಕ್ಕಂಥ ಚಾನ್ಸಸ್ ಬಹುತೇಕ ಇದೆ. ಪ್ರಾಬಬಲಿ ನವೆಂಬರ್ ಒಳಗಡೆ ಒಂದು ಚೇಂಜ್ ಆಫ್ ಜಾಬ್ ಸಿಗುತ್ತೆ. ಬಟ್ ಆದ್ರೆ ವಿತ್ ಡೆಸಿಗ್ನೇಷನ್ ಕೊಡುತ್ತೆ. ಆದ್ರೆ ಸ್ವಲ್ಪ ದೂರದಲ್ಲಿ ಹೋಗಬೇಕಾಗಿರೋ ಪರಿಸ್ಥಿತಿ ಇರುತ್ತೆ. ಅವೇ ಫ್ರಮ್ ಯುವರ್ ಪ್ರೆಸೆಂಟ್ ಹೋಮ್ ಎಷ್ಟು ದೂರ ಇರುತ್ತೋ ಟ್ರಾವೆಲ್ ಮಾಡ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ. ನಿಮಗೆ ನವೆಂಬರ್ ಒಳಗಡೆ ಸಿಗುತ್ತೆ, ನಾಟ್ ಟು ವರಿ. 5 ಸೇರಿದೆ. ಒಳ್ಳೇದಾಗ್ಲಿ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ಕಾರ. ಹೇಳಿ. ನಾನ್ ಮೊಮ್ಮಗನ ಬಗ್ಗೆ ಹೇಳ್ಬೇಕ್ರಿ. ಮೊಮ್ಮಗ ಎಷ್ಟು ವಯಸ್ಸು? ಮಗ ರೀ. ವಯಸ್ಸೆಷ್ಟು ಅಂತ ಕೇಳಿದ್ದು? ವಯಸ್ಸ್ರಿ 29 ಸೆಪ್ಟೆಂಬರ್ 2011 ಬೆಳಗ್ಗೆ 3:25. ವಯಸ್ಸು ಕೇಳಿದ್ರೆ 29 ಅಂತ 29 ವಯಸ್ಸು ಅನ್ಕೊಂಡೆ. ಮತ್ತೆ ಇನ್ನೊಂದ್ಸತಿ ಡೇಟ್ ಆಫ್ ಬರ್ತ್ ಹೇಳಿ. 29ನೇ ತಾರೀಕು ರೀ, ಸೆಪ್ಟೆಂಬರ್ ರೀ, 2011 ರೀ. ಸಮಯ ಬೆಳಗ್ಗೆ ಮುಂಜಾನೆ 3:25. ಹುಟ್ಟಿದೂರು? ರಾಮದುರ್ಗ್. 29 ಸೆಪ್ಟೆಂಬರ್ 2011. ಈಗ 12 ವರ್ಷ ಆಗಿದೆ. ಸದ್ಯಕ್ಕೆ ಈಗ ನಡೀತಾ ಇರತಕ್ಕಂಥ ದಶಾ ನೋಡೋಣ. ರಾಹು ದಶೆ ನಡೀತಾ ಇದೆ. ರಾಹು ದಶೆಯಲ್ಲಿ ಇರ್ತಕ್ಕಂಥ ನಕ್ಷತ್ರದಲ್ಲಿ ಬುಧ ಬಂದಿದೆ. ಕೊನೆಯಲ್ಲಿ 12 ಇದೆ. ಸರಿಯಾಗಿ ಓದ್ತಾ ಇಲ್ವಾ? ಓದ್ತಾನ್ರಿ, ಪೇಪರ್ ಬರೆಯಕ್ ಅಲ್ಲಿ ಮರ್ತೋಗ್ತಾನೆ. ಯಾಕಂದ್ರೆ ಮಂಗಳನ 12ನೇ ಮನೆ ಸಬ್ಲಾಡ್ ಅಲ್ಲಿ ಇರೋದ್ರಿಂದ ಓದ್ತಾನ್ರಿ. ಕರೆಕ್ಟ್. ಯಾಕೆಂದ್ರೆ 4ನೇ ಮನೆ ಓದೋದು, 2ನೇ ಮನೆ ಓದೋದು. ಇಲ್ಲಿ ನಾವು ಬಂದಾಗ ಟೇಸ್ಟ್ ಅಂತ ನಾವು ಕರಿತೀವಿ. ಲೈವಿನಲ್ಲಿ 12 ಬಂದಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ತೊಗರಿ ಬೇಳೆನ ದಾನ ಮಾಡಿ, ಸಾಧ್ಯವಾದ್ರೆ 8 ಮುಖದ ರುದ್ರಾಕ್ಷಿ ಹಾಕಿ, ಖಂಡಿತ ಓದೋದಂತೂ ಮುಗಿಸ್ತಾರೆ. ಸ್ವಲ್ಪ ಅಲ್ಲಿ ಅಂಡರ್ಗ್ರೌಂಡ್ ಅಲ್ಲಿ 10 ಇರೋದ್ರಿಂದ ಸ್ವಲ್ಪ ಸೈಕಲ್ ಹೊಡೆದಾರು ಮುಗಿಸ್ತಾರೆ. ನಾಟ್ ಎ ಇಶ್ಯೂ. ಸೊ ಆಮೇಲೆ ಮುಂದಕ್ಕೂ ಚೆನ್ನಾಗಿ ಓದ್ತಾರೆ. ಯಾಕಂದ್ರೆ ರಾಹು ಆದ್ಮೇಲೆ ಗುರು ಬರುತ್ತೆ. ಗುರು ಈಸ್ ಆಲ್ಸೋ ವೆರಿ ಗುಡ್, ಫ್ಯಾಂಟಾಸ್ಟಿಕ್ ಆಗಿದೆ. ಸೊ ಗುರು ಬರೋದು 32ಗೆ. ತುಂಬಾ ಟೈಮ್ ಇದೆ, ಏನು ತೊಂದರೆ ಏನಿಲ್ಲ. 12 ವರ್ಷ ಅಲ್ವಲ್ಲ, ಚೆನ್ನಾಗಿ ಓದ್ತಾರೆ. ಸ್ವಲ್ಪ ಟೈಮ್ ಆದ್ಮೇಲೆ ಎಕ್ಸಲೆಂಟ್. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ಡೇಟ್ ಆಫ್ ಬರ್ತ್ ತಗೊಳ್ಳಿ, ಕೊಡಿ. 31/7. 31/7. 1 ನಿಮಿಷ ತಗೊಳ್ಳಿ. 31/7. 1993. ಸಮಯ ರಾತ್ರಿ 8 ಗಂಟೆ. ಕರೆಕ್ಟಾಗಿ 8 ಗಂಟೆನಾ? ಹೌದು ಸರ್. ಇದೇ ಸ್ವಲ್ಪ ಕಸ್ಪ್ ನೋಡಕ್ಕಾಗಲ್ಲ, ಇರ್ಲಿ ಬಿಡಿ. ಹುಟ್ಟಿದೂರು? ತುಮಕೂರು. ತುಮಕೂರು ಅಮ್ಕು ಊರು? ತುಮಕೂರು. ಅದೇ ರೀ, ತುಮಕೂರು ಅಮ್ಕು ಊರು, ನಮ್ಮೂರು ಅಂತ. 31 ವರ್ಷ ಆಗಿದೆ. ಲಗ್ನ ಕುಂಭ ಲಗ್ನದಲ್ಲಿ ಹುಟ್ಟಿದೀರಾ. ರಾಶಿ ಬಂದ್ಬಿಟ್ಟು ಧನುರ್ರಾಶಿ, ಪೂರ್ವಾಷಾಢ ನಕ್ಷತ್ರ. ಸೊ ದಶಾ ಬಂದ್ಬಿಟ್ಟು ರಾಹು ದಶ ಬಂದಿದೆ. ರಾಹು ದಶೆಯಲ್ಲಿ ನೀವು ಕೆಲಸದ ವಿಚಾರ ಕೇಳಿದ್ರೆ ಬೇರೆ ಊರಿಗೆ ಹೋಗ್ಬಿಟ್ಟು ಕೆಲಸ ಮಾಡಬೇಕು. 12ನೇ ಮನೆ 8ನೇ ಮನೆ ಅದ್ಭುತವಾಗಿದೆ. ಸೊ ಟೆಕ್ನಿಕಲ್ ಸೈಡು, ಸಾಫ್ಟ್ವೇರ್ ಸೈಡು, ಮೆಡಿಕಲ್ ಸೈಡ್ ಓದ್ಬೇಕು. ಮದುವೆ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ಏನ್ ಕೇಳ್ಬೇಕು? ಮದುವೆ ಡೌಟ್ ಸರ್, ಕಷ್ಟ. ನೀವು ಹುಡುಕ್ತಾ ಇದ್ರೆ 41ಕ್ಕೆ ಮದುವೆ ಆಗ್ತೀರಾ ಪಕ್ಕ. ಹುಡುಕ್ತಾ ಇದ್ರೆ ಬಂದಿದ್ ಮಾಡ್ಕೊಂಡ್ರೆ ಶೀಘ್ರವಾಗಿ ಆಗತ್ತೆ. ಅರ್ಥ ಆಯ್ತಾ? ಯಾಕೆಂದ್ರೆ ಅದನ್ನೇ ಹೇಳಿದ್ದು, 12ನೇ ಮನೆ ಬಂದಾಗ ಕೆಲಸದ ವಿಚಾರದಲ್ಲಿ ಏನ್ ತೊಂದರೆ ಇರಲ್ಲ. 12 ಬಂದಾಗ ಅಲ್ಲಿ ಗೊತ್ತಾಗ್ಬಿಡುತ್ತೆ ನಮ್ಗೆ ಇದು ಮ್ಯಾರೇಜ್ ದೇ ಇಶ್ಯೂ. ಆಮೇಲೆ ನಿಮ್ದು ಏನು ಏಜ್ ಎಷ್ಟಾಗಿದೆ ಈಗ? 32 ಆಯ್ತಲ್ರಿ ನಿಮ್ಗೆ. 32ನೇ ಸ್ಟಾರ್ಟ್ ಆಗಿದೆ. ಅದೇ ಸೆಟ್ ಮಾಡ್ಕೊಂಡ್ಬಿಡ್ಬೇಕು ಸ್ಟಾರ್ಟಿಂಗ್ ಅಲ್ಲೇ. ನೀವು ಸೆಟ್ ಮಾಡ್ಕೊಂಡ್ರೆ 41ಕ್ಕೆ ಸೆಟ್ ಆಗುತ್ತೆ. ಸೆಟ್ ದೋಸೆ ಆಗಿರ್ತೀರ ಅಷ್ಟೊಳಗಡೆ. ಅರ್ಥ ಆಯ್ತಾ?
ಖಂಡಿತ ಆಗತ್ತೆ. ರಾಹು ದೇಶ ರಾಹು ಭುಕ್ತಿ ಇದೆ. ರಾಹು ಗುರು ಏನಾದ್ರು ಬರ್ತಾನ ಅಥವಾ ರಾಹು ಶುಕ್ರನ್ ನೋಡ್ತೀನಿ, ಒಂದು ಅಂದಾಜು ಟೈಮ್ ಹೇಳ್ತೀನಿ. ರಾಹು ಮತ್ತೆ ಗುರು 28, ರಾಹು ಗುರು, ರಾಹು ಶುಕ್ರ. ಸೆಪ್ಟೆಂಬರ್ ಇಂದ ಫೆಬ್ರವರಿ ಒಳಗಡೆ ಆಫರ್ಗಳು ಬರ್ತವೆ, ಡಿಸೈಡ್ ಮಾಡ್ಕೊಳ್ಳೇಬೇಕು. ಇಲ್ಲ ಅಂದ್ರೆ 2025 ಆಗಸ್ಟ್ ಒಳಗಡೆನೆ ಆಗುತ್ತೆ. ಮುಂದಿನ ವರ್ಷ ಆಗಸ್ಟ್ ಒಳಗಡೆ ಆಗೇ ಆಗುತ್ತೆ. ಯಾಕಂದ್ರೆ ಗುರು 11ನೇ ಮನೆ, ನಾವು ಏನು ಆಸೆಗಳು ಇಟ್ಕೊಂಡಿರ್ತೀವಿ ಅದನ್ನ 11ನೇ ಮನೆ ಪೂರೈಸುತ್ತೆ. ಅಂಡರ್ಗ್ರೌಂಡ್ ಅಲ್ಲಿ ಇದೆ 6 ಇದೆ. ಸಮಸ್ಯೆ ಅಂತೂ ನಿಮಗೆ ವೈವಾಹಿಕ ಜೀವನದಲ್ಲಿ ಇದ್ದಿದ್ದೆ. ಜಾತಕ ನೋಡಕ್ ಹೋಗ್ಬೇಡಿ. ಹುಡುಗಿ ಸೆಟ್ ಆಯ್ತಾ, ಹುಡುಗಿ ಚೆನ್ನಾಗಿ ಮಾತಾಡಿಸ್ತಾಳ, ಕೆಲಸ ಇದೆಯಾ, ಬಾಂಧವ್ಯ ಇದೆಯಾ, ಅದು ನೋಡ್ಕೊಳ್ಳಿ. ಜಾತಕನ ಕಮ್ಮಿ ನೋಡ್ಕೊಂಡ್ರೆ ನೀವು ಗೆದ್ರಿ. ಇಲ್ಲ ಅಂದ್ರೆ ಈ ಜಾತಕ ಡಿವೋರ್ಸ್ ಹೇಳ್ತಾ ಇದೆ. ಒಳ್ಳೇದಾಗ್ಲಿ. ಕೊನೆ ಕಾಲ್ ಏನಾರು ಇದೆಯಾ? ಓಕೆ, ಕಾಲ್ ಈಗ ಟೈಮ್ ಆಗೋಗಿದೆ. ಕಾಲ್ ನಾಳೆ ತಗೊಳ್ಳೋಣ. ಜ್ಯೋತಿಷ್ಯ ಕಲೀರಿ. ಕಲಿತಾಗ ಈಗ ಅವ್ರಿಗೇನೋ ಡಿವೋರ್ಸ್ ಇದೆ ಅಂತ ಹೇಳಿದ್ನಲ್ಲ, ಸಖತ್ ಕಷ್ಟ ಇದೆ. ಅವ್ರು ಡಿವೋರ್ಸ್ ಕಾಂಬಿನೇಷನ್ ರೆಡಿಯಾಗಿ ಬಂದ್ಬಿಡುತ್ತೆ. ಇದ್ರಲ್ಲ ಫಸ್ಟ್ ಹಾಫ್ ಅಲ್ಲಿ ಹೇಳಿದ್ದೀನಿ. ಆದ್ರೆ ನಂದು ಸುಳ್ಳಾಗ್ಬೋದು. ಯಾಕೆ ಅಂದ್ರೆ ಆ ಬರ್ತಕ್ಕಂಥ ಹುಡುಗಿಲಿ ಡಿವೋರ್ಸ್ ಕಾಂಬಿನೇಷನ್ ಇಲ್ಲ ಅಂತಂದ್ರೆ ಡಿವೋರ್ಸ್ ಆಗಲ್ಲ. ಆದ್ರೆ ಇವೆರಡೂ ನೋಡಿದ್ರೆ ಸ್ವಲ್ಪ ಕಿತ್ತಾಟ. ಅದಕ್ಕೆ 15,000 ರೂಪಾಯಿಲಿ ನಾವು ಜ್ಯೋತಿಷ್ಯ ಹೇಳ್ಕೊಡ್ತೀವಿ. ಲೈಫ್ನ ಸೂಪರ್ ಆಗಿ ನೋಡ್ಕೊಂಡು ಹೋಗ್ಬೋದು. ಕಷ್ಟ ಇರುತ್ತೆ, ನೋವಿರುತ್ತೆ, ಎಲ್ಲ ಇರುತ್ತೆ. ಸ್ವಲ್ಪ ನೋಡಿಕೊಂಡು ಏನೋ ಒಂಥರ ಕಾನ್ಫಿಡೆನ್ಸ್ ಆಗಿ ಹೋಗೋಕ್ಕೆ ಅಸ್ಟ್ರಾಲಜಿ ಹೆಲ್ಪ್ ಮಾಡುತ್ತೆ. ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು.